ಗಣಪತಿ ಬಿಡೋ ವಿಚಾರವಾಗಿ ಬೆಂಗಳೂರಿನಲ್ಲಿ ಮರ್ಡರ್ ನಡೆದು ಹೋಗಿದೆ. ಯಾಕ್ರೋ ಇಲ್ಲಿ ಡ್ಯಾನ್ಸ್ ಮಾಡ್ತೀರಾ ಅಂದಿದ್ದಕ್ಕೆ ಗಲಾಟೆ ಆಗಿದೆ. ಲಂಗು ಮಚ್ಚಿಂದ ಹೊಡೆದಾಡ್ಕೊಂಡಿದ್ದ ಎರಡು ಗುಂಪುಗಳು. ಈ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಎರಡು ಗುಂಪುಗಳ ನಡುವಿನ ಜಗಳ ಗಲಾಟೆಯಲ್ಲಿ ಅಂತ್ಯವಾಗಿದೆ. ಅದು ಮರ್ಡರ್ನ ಮೂಲಕ. ಶ್ರೀನಿವಾಸ್ ಎಂಬಾತನ ಬರ್ಬರ ಕೊಲೆ ನಡೆದು ಹೋಗಿದೆ. ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿದೆ. ಗಣೇಶ ಬಿಡೋ ಸಂದರ್ಭದಲ್ಲಿ ಆಗಿರುವಂತಹ ಗಲಾಟೆ ಇದು. ಯಾಕ್ರೋ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂದಿದ್ದಕ್ಕೇನೆ ಗಲಾಟೆ ಶುರುವಾಗೋಗಿದೆ. ಸೊ ಅಷ್ಟಕ್ಕೆ ಲಾಂಗು ಮಚ್ಚುಗಳಿಂದ ಹೊಡೆದಾಡ್ಕೊಂಡಿದ್ದಾವೆ ಎರಡು ಗುಂಪುಗಳು. ಆ ಸಂದರ್ಭದಲ್ಲಿ ಒಬ್ಬಾತನ ಬರ್ಬರ ಕೊಲೆಯಾಗಿದೆ. ಶ್ರೀನಿವಾಸ್ ಎಂಬಾತನನ್ನ ಬರ್ಬರವಾಗಿ ಕೊಲೆಗೈಯಲಾಗಿದೆ. ಗಣೇಶ ಬಿಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಗುಂಪುಗಳ ನಡುವೆ ಘರ್ಷಣೆ ಸಂಭವಿಸಿ ಅದು ಕೊಲೆಯಲ್ಲಿ ಅಂತ್ಯವಾಗಿರುವಂಥದ್ದು. ಇಂಥ ಘಟನೆಗಳು ಆಗಾಗ ನೋಡಿರ್ತೀವಿ. ಆದರೂ ಪ್ರತಿ ಬಾರಿ ಏನೇ ಎಚ್ಚರಿಕೆ ವಹಿಸಿದ್ರು ಕೂಡ ನೋಡಿ ಅಂಥ ಘಟನೆಗಳು ಮತ್ತೆ ಮರುಕಳಿಸುತ್ತೆ. ಭರ್ಜರಿಯಾಗಿ ಗಣೇಶ ಹಬ್ಬ ಆಚರಣೆ ಮಾಡಿರ್ತಾರೆ. ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಏನೋ ಕಿರಿಕಾಗಿ ಗಲಾಟೆಗಳಾಗಿ ಅದು ಈ ರೀತಿ ಬರ್ಬರವಾಗಿ ಕೊಲೆ ನಡೆಸೋದ್ರಲ್ಲಿ ಅಂತ್ಯವಾಗಿ ಹೋಗಿದೆ. ಬೆಂಗಳೂರಲ್ಲೇ ನಡೆದಿರುವಂಥ ಘಟನೆ. ಯಾಕೆ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂತ ಕೇಳಿರೋದಷ್ಟೇ. ಗಣೇಶನ್ನ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಕೊನೆ ದಿನ ಮೆರವಣಿಗೆ ಮೂಲಕ ಹಾಡು ಡ್ಯಾನ್ಸು ಎಲ್ಲ ಇರುತ್ತೆ, ತಗೊಂಡು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕಿರಿಕಾಗಿದೆ. ಇಲ್ಲಿ ಯಾಕೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂತ ಯಾರು ಕೇಳಿರೋದು. ಅಷ್ಟಕ್ಕೆ ಭೀಕರವಾಗಿ ಮರ್ಡರ್ ನಡೆದು ಹೋಗಿದೆ. ಎರಡು ಗುಂಪುಗಳ ನಡುವೆ ಇದು ದೊಡ್ಡ ಗಲಾಟೆಗೆ ಕಾರಣ ಆಗಿದೆ. ಹಾಗಿದ್ರಲ್ಲಿ ಪೊಲೀಸ್ ಇರಲಿಲ್ವಾ ಆ ಸಂದರ್ಭದಲ್ಲಿ ಅಂತ. ಗಣೇಶ ವಿಸರ್ಜನೆ ಮಾಡುವಾಗ ಅಷ್ಟು ದೊಡ್ಡ ಮಟ್ಟದಲ್ಲಿ ಎರಡು ಗುಂಪುಗಳು ಹೊಡೆದಾಡ್ಕೊಳ್ತಾ ಇದ್ರು. ಅದು ಮರ್ಡರ್ ಆಗೋ ಹಂತಕ್ಕೆ ಹೋದ್ರೂ ಕೂಡ ಮಾಹಿತಿನೇ ಗೊತ್ತಿರಲಿಲ್ವಾ, ಅಥವಾ ಅಲ್ಲಿ ಯಾವೊಬ್ಬ ಪೊಲೀಸ್ ಸಿಬ್ಬಂದಿನೂ ಇರಲಿಲ್ವಾ ಅಂತ. ಒಟ್ಟಿನಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆಗೆ ಕಾರಣ ಆಗಿದ್ದಂಥ ಆ ಗಲಭೆ ಏನಿದೆ ಅದು ಶ್ರೀನಿವಾಸ್ ಎಂಬಾತನ ಬರ್ಬರ ಹತ್ಯೆಯಲ್ಲಿ ಕೊನೆಯಾಗಿರುವಂಥದ್ದು. ಗಣೇಶನನ್ನ ವಿಸರ್ಜನೆ ಮಾಡೋದಕ್ಕೆ ಅಂತೇಳಿ ಮೆರವಣಿಗೆ ಮೂಲಕ ಕೊಂಡೊಯ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ಗುಂಪು ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಅದನ್ನು ಪ್ರಶ್ನೆ ಮಾಡಿದ್ದಾರೆ ಮತ್ತೊಂದು ಗುಂಪಿಂದ, ಯಾರೋ ಇಲ್ಲಿ ಯಾಕೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂತ. ಸೊ ಅದು ಮಾತಿಗೆ ಮಾತು ಬೆಳೆದು ಅದಾದಮೇಲೆ ಎರಡು ಗುಂಪುಗಳ ನಡುವೆ ದೊಡ್ಡ ಗಲಾಟೆ ಘರ್ಷಣೆ ಆಗಿದೆ. ಪರಸ್ಪರ ಎರಡು ಗುಂಪು ಕೂಡ ಲಾಂಗು ಮಚ್ಚುಗಳಿಂದ ಹೊಡೆದಾಡ್ಕೊಂಡಿದ್ದಾರೆ. ಅದಾದ ಮೇಲೆ ಶ್ರೀನಿವಾಸ್ ಎಂಬಾತನ ಕೊಲೆಯಲ್ಲಿ ಆ ಗಲಾಟೆ ಅಂತ್ಯವಾಗಿರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಂದರೆ ಏನು ಪರಿಚಯಸ್ಥರ ಎರಡು ಗುಂಪಿನವರು, ಅಥವಾ ಅದೊಂದೇ ಕಾರಣಕ್ಕಾಗಿ ಇಷ್ಟು ದೊಡ್ಡ ಗಲಾಟೆ ಆಗಿ ಅದು ಕೊಲೆಯಲ್ಲಿ ಅಂತ್ಯ ಆಗಿದೆಯಾ ಅಥವಾ ಬೇರೆ ಏನಾದರೂ ಕಾರಣಗಳಿದೆಯಾ ಅನ್ನೋದು ಗೊತ್ತಾಗಬೇಕು. ಯಾಕಂದರೆ ಗುಂಪು ಗಲಾಟೆ ನಡೆದಿರೋದು ಇಲ್ಲಿ ಒಂದು, ಮತ್ತು ಅದೊಂದು ಕ್ಷುಲ್ಲಕ ಕಾರಣ. ಡೀಟೇಲ್ಸ್ ಕೊಡ್ತಾರೆ ಈಗ ಸ್ಥಳದಿಂದ ಪ್ರಜ್ವಲ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈಗ ಯಾಕೆ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದೆ ಇಷ್ಟು ದೊಡ್ಡ ಗಲಾಟೆ, ಅದು ಕೊಲೆಯಲ್ಲಿ ಅಂತ್ಯ ಆಗೋದಕ್ಕೆ ಕಾರಣ ಆಯ್ತಾ? ಏನ್ ಗೊತ್ತಾಗ್ತಾ ಇದೆ ಮರ್ಡರ್ಗೆ ಸಂಬಂಧಪಟ್ಟ ಹಾಗೆ? ವಿಜಯ್, ಈ ಒಂದು ಘಟನೆ ನಡೆದಿರುವಂತದ್ದು ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಶನೇಶ್ವರ ಬೀದಿಯಲ್ಲಿ. ನಾನೀಗ ಆ ಒಂದು ಸ್ಥಳದಲ್ಲಿದ್ದೇನೆ. ಇಲ್ಲಿ ಗಣೇಶ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಗಣೇಶ ಮೂರ್ತಿಯನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿರುವಂತದ್ದು. ಆದ್ರೆ ಯಾಕಾಗಿ ಗಲಾಟೆ ಆಗಿದೆ ಅನ್ನೋದ್ರ ಬಗ್ಗೆ ಎಕ್ಸಾಕ್ಟ್ ಆದಂತ ಒಂದು ಮಾಹಿತಿ ಇನ್ನೂ ಕೂಡ ಲಭ್ಯವಾಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಕೊಲೆಯಾಗಿ ಕೇವಲ 20 ನಿಮಿಷ ಮಾತ್ರ ಆಗಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಇಲ್ಲಿ ಗಣೇಶನನ್ನ ಕರೆದು ವಿಸರ್ಜನೆ ಮಾಡುವಂತಹ ವೇಳೆಯಲ್ಲಿ ಒಂದು ಗುಂಪು ಗಣೇಶನ ವಿಸರ್ಜನೆಗೆ ತೆಗೆದುಕೊಂಡು ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇನ್ನೊಂದು ಗುಂಪು ಗಣೇಶ ಬಲಿಯನ್ನ ಕೇಳ್ತಾ ಇದೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾರಂತೆ. ಆಗ ಯಾಕೆ ಬಲಿಯನ್ನ ಕೇಳ್ತಾ ಇದೆ ಅನ್ನುವಂತ ಒಂದು ಮಾತನ್ನ ನೀವು ಹೇಳ್ತಾ ಇದ್ದೀರಾ, ಈ ಪದಗಳೆಲ್ಲ ಸರಿಯಲ್ಲ ಅನ್ನುವಂತ ರೀತಿಯಲ್ಲಿ ಈ ಗಲಾಟೆ ಅನ್ನುವಂಥದ್ದು ಪ್ರಾರಂಭವಾಗಿತ್ತು. ಯಾವಾಗ ಗಲಾಟೆ ಪ್ರಾರಂಭವಾಗುತ್ತೋ ಆ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಹೊಡೆದಾಟ ಆಗುತ್ತೆ. ಹೊಡೆದಾಟ ಆದಂತಹ ವೇಳೆಯಲ್ಲಿ ಲಾಂಗು ಮಚ್ಚನ್ನು ತೆಗೆದುಕೊಂಡು ಈಗಾಗಲೇ ಅವರು ಈ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಇಬ್ಬರ ನಡುವೆ ಕೂಡ ಸಾಕಷ್ಟು ಗಲಾಟೆ ಆಗಿರುವಂತದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಎರಡು ಗುಂಪುಗಳು ಹೊಡೆದಾಟವನ್ನು ಮಾಡ್ಕೊಳ್ತವೆ. ಲಾಂಗು ಮಚ್ಚುಗಳು ಕೂಡ ಹೊರಬರುತ್ತೆ. ಲಾಂಗು ಮಚ್ಚುಗಳಿಂದ ಹಲ್ಲೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನ ಸ್ಥಳೀಯರು ಕೂಡ ಕೊಡ್ತಾ ಇರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಸ್ವಲ್ಪ ಹೈ ಡ್ರಾಮಾವೇ ಕ್ರಿಯೇಟ್ ಆಗಿದೆ. ಜನ ಕೂಡ ಪ್ಯಾನಿಕ್ ಆಗಿದ್ರು. ತಕ್ಷಣವೇ ಅವರನ್ನ ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅದರಲ್ಲಿ ಶ್ರೀನಿವಾಸ್ ಎನ್ನುವಂತ ಓರ್ವ ವ್ಯಕ್ತಿ ಏನಿದ್ದಾನೆ, ಆತ
ಮೃತಪಟ್ಟಿದ್ದಾನೆ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರುವಂತದ್ದು. ಈಗಾಗಲೇ ಆತನ ಮರಣೋತ್ತರ ಪರೀಕ್ಷೆಗೂ ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಪೊಲೀಸರು ಕೂಡ ಸಿಸಿಟಿವಿಯನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರು ಇಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು. ಅಂದ್ರೆ ಎರಡು ಗುಂಪುಗಳ ನಡುವೆ ಏನಾದ್ರೂ ದ್ವೇಷ ಇತ್ತಾ, ಈ ಹಿಂದೆ ಇವರೇನಾದ್ರೂ ಹೊಡೆದಾಟವನ್ನ ಮಾಡ್ಕೊಂಡಿದ್ರ, ಇದರಲ್ಲಿ ಯಾವ್ದಾದ್ರು ರೌಡಿ ಶೀಟರ್ಗಳಿಗೂ ಏನಾದ್ರೂ ಭಾಗಿಯಾಗಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲಾ ಒಂದು ತನಿಖೆಯನ್ನ ಮಾಡುವಂತ ಒಂದು ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ಆದ್ರೆ ಇಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು. ಕೇವಲ ಈ ಗಣಪತಿ ಬಲಿಯನ್ನ ಕೇಳ್ತಾ ಇದೆ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತೋ ಅಥವಾ ಹಳೆಯ ದ್ವೇಷ ಏನಾದ್ರೂ ಇತ್ತ ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿ ಸಿಗಬೇಕಾಗಿರುವಂತದ್ದು. ಈಗಾಗಲೇ ಆರೋಪಿಗಳಿಗಾಗಿ ಪೊಲೀಸರು ಕೂಡ ಬಲೆಯನ್ನ ಬೀಸಿದ್ದಾರೆ. ಯಾರು ಈ ಒಂದು ಕೊಲೆಯನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಆದ್ರೆ ಸ್ಪಷ್ಟವಾದಂತಹ ಮಾಹಿತಿ ಇನ್ನೂ ಕೂಡ ಲಭ್ಯವಾಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಇನ್ನುಳಿದಂತೆ 2-3 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅವ್ರನ್ನ ಕೂಡ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೂಡ ಕೊಡಲಾಗ್ತಾ ಇರುವಂತದ್ದು. ಆದ್ರೆ ಈ ಎರಡು ಗುಂಪುಗಳು ಇವರು ಮೊದಲಿಂದಲೂ ಕೂಡ ವೈರತ್ವವನ್ನ ಹೊಂದಿದ್ರ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವವಾಗುತ್ತೆ. ಅಥವಾ ಸಡನ್ ಪ್ರೊವೊಕೇಶನ್ ಇಂದ ಏನಾದ್ರೂ ಈ ರೀತಿಯ ಒಂದು ಕೊಲೆ ಆಯ್ತಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂತದ್ದು ವಿಜಯ್ ವೀರಪ್ಪ. ಆದ್ರೆ ಈ ವಿಚಾರಕ್ಕೆ ಅಂದ್ರೆ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಓರ್ವ ಅಮಾಯಕನ ಬಲಿ ಆಯ್ತಾ ಅಥವಾ ಆತನು ಕೂಡ ಈ ಒಂದು ಗಲಾಟೆಯಲ್ಲಿ ಭಾಗಿಯಾಗಿದ್ನ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.